ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ಇನ್ನು ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣವಾ? ಮೊದಲಿಗೆ ಇಲ್ಲಿ ಬಂದಿರುವಂತಹ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ, ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ. ಓಕೆ, ಇನ್ನು ದೀಪಾವಳಿ ಹಬ್ಬ ಅಂತ ಅಂದಮೇಲೆ ಅಲ್ಲಿ ದೀಪಗಳ ಬಗ್ಗೆ, ಬೆಳಕಿನ ಬಗ್ಗೆ, ಜೊತೆಗೆ ಸ್ವರ, ಸಿಂಚನ, ಗಾನಲಹರಿ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಂಬಿಡೋಣ. ಯಾಕೆಂತಂದರೆ ನಮಗೆ, ನಮ್ಮ ವೀಕ್ಷಕರಿಗೆ ನೀವು ಯಾವ ಊರಿಂದ ಬಂದಿದ್ದೀರಾ, ಏನು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರೇನು, ಇದೆಲ್ಲವೂ ಗೊತ್ತಾಗಬೇಕಲ್ಲ. ಮೊದಲು ನಿಮ್ಮಿಂದ ಪರಿಚಯ ಶುರು ಮಾಡೋಣ. ಮೇಡಮ್, ನಿಮ್ಮ ಪರಿಚಯ. ನನ್ನ ಹೆಸರು ಸುರೇಖಾ, ಸೊಸೈಟಿಯಲ್ಲಿ ಕೆಲಸ ಮಾಡ್ತೀವಿ. ಓಕೆ ಓಕೆ. ನನ್ನ ಹೆಸರು ಮಂಜುನಾಥ್ ಅಂತ, ಕೆನರಾ ಬ್ಯಾಂಕಲ್ಲಿ ವರ್ಕ್ ಮಾಡ್ತೀನಿ. ಓಕೆ. ನನ್ನ ಹೆಸರು ಪುಷ್ಪಲತಾ ಅಂತ, ಮ್ಯೂಸಿಕ್ ಇದು ಮಾಡ್ತೀನಿ. ಓಕೆ ಸರ್, ನಿಮ್ಮದು. ನನ್ನ ಹೆಸರು ರಾಜಶೇಖರ್ ಅಂತ, ನಾನು ಬಿಸ್ನೆಸ್ ಮ್ಯಾನ್, ಬೆಂಗಳೂರು. ಓಕೆ. ಇನ್ನು ಮುಂದಿನ ತಂಡ, ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ನಂಜುಂಡ ಅಂತ, ಎಂ ಕೆ ನಂಜುಂಡ, ಚಾಮರಾಜಪೇಟೆಯಿಂದ, ವೃತ್ತಿಲಿ ಚಾಲಕನಾಗಿದ್ದೀನಿ. ಓಕೆ. ನನ್ನ ಹೆಸರು ಪೂರ್ಣಿಮಾ ಅಂತ ಹೇಳಿ, ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಗಾಯಕಿ, ಸಮಾಜ ಸೇವಕಿ. ಓಕೆ ನನ್ನ ಹೆಸರು ರವಿಕುಮಾರ್ ಅಂತ, BSNL ವರ್ಕ್ ಮಾಡ್ತೀನಿ ಹಾಗೂ ಗಾಯಕರು. ಓಕೆ. ಇನ್ನು ಸರ್, ಲಕ್ಷ್ಮಿ ಅಂತ, ಸುಂಕದಕಟ್ಟೆಯಿಂದ ಬಂದಿದ್ದೀನಿ, ನಾನು ಗಾಯಕಿ. ಓಕೆ, ತುಂಬಾ ಖುಷಿ ಆಯಿತು ನಿಮ್ಮೆಲ್ಲರನ್ನ ಭೇಟಿ ಮಾಡ್ತಾ ಇರೋದು. ಇನ್ನು ಮುಂದಿನ ತಂಡ, ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ, ನಾನು RR ಬಡಾವಣೆಯಿಂದ ಬಂದಿದ್ದೀನಿ. ನನ್ನ ಹೆಸರು ಮನೋಜ್ ಅಂತ, ನಾನು ರಾಜಾಜಿನಗರದಿಂದ ಬಂದಿದ್ದೀನಿ. ಓಕೆ. ನನ್ನ ಹೆಸರು ಮಧುರಾ ಅಂದ್ಬಿಟ್ಟು RR ಬಡಾವಣೆಯಿಂದ ಬಂದಿದ್ದೀನಿ. ನನ್ನ ಹೆಸರು ನಂದಿನಿ ಅಂತ ಹೇಳ್ಬಿಟ್ಟು ಬ್ಯಾಡ್ರಾಯನ್ಪುರದಿಂದ ಬಂದಿದ್ದೀವಿ. ಓಕೆ. ಇನ್ನು ನಾಲ್ಕನೇ ತಂಡದ ಪರಿಚಯ ಮಾಡ್ಕೊಳ್ಳೋಣ. ಸರ್, ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ರಾಜೇಶ್ ಗೌಡ ಅಂತೇಳಿ, ನಾನು ಮೂಡ್ಲಪಾಳ್ಯದಿಂದ ಬಂದಿದ್ದೀನಿ, ಸೆಲ್ಫ್ ಎಂಪ್ಲಾಯ್ಡ್. ಓಕೆ ಸರ್, ನಿಮ್ಮದು. ರಾಜು, ರಾಜಾಜಿನಗರ ರಾಗಲಹರಿ ತಂಡದಿಂದ ನಿವೃತ್ತಿ ಬೆಸ್ಕಾಮಿಂದ. ಓಕೆ ಸರ್, ಖುಷಿ ಆಯಿತು. ಓಕೆ ಅಮ್ಮ, ನಿಮ್ಮ ಪರಿಚಯ. ವಿಮಲಾ ರಾಜಪ್ಪ ಅಂತ, KPCL ಪವರ್ ಕಾರ್ಪೊರೇಷನ್ ವರ್ಕ್ ಮಾಡಿ ರಿಟೈರ್ಡ್ ಆಗಿ ಈಗ ಹಾಡೋದು ಹಾಬಿ. ಓಕೆ ಓಕೆ, ಚೆನ್ನಾಗಿ ಆಡ್ತೀರಾ ಹಾಗಾದರೆ. ನನ್ನ ಹೆಸರು ಅಮ್ಮ, ನಿಮ್ಮ ಪರಿಚಯ. ನನ್ನ ಹೆಸರು ಗೀತಾ. ನಮ್ಮ ಯಜಮಾನರು BSF ಅಲ್ಲಿರೋದು, ಆದ್ದರಿಂದ ನಾವು ಯಲಂಕ ನಮ್ಮದು. ಓಕೆ ಓಕೆ. ಬಾರ್ಡ್ರಲ್ಲಿ ಡ್ಯೂಟಿ ಮಾಡಿದ್ವಿ. ಸೊ ಈ ದೀಪಾವಳಿಯ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತಾ ಇರೋದು ನನಗಂತೂ ತುಂಬ ಖುಷಿ ಕೊಟ್ಟಿದೆ, ಅದರಲ್ಲೂ ಈ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮ ಶುರು ಮಾಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಗೀತೆಯ ಮೂಲಕ ಶುರು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಪ್ರಾರಂಭ ಮಾಡೋಣ. ಓಕೆ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಡಿಯ ಮಗನದನು ಮಾವ ಮಗನದನು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಡಿಯ ಮಗನದನು ಅಡುವ ಮಗನದನು. ತುಂಬ ಚೆನ್ನಾಗಿ ಹಾಡು ಹೇಳಿದ್ರಿ ಎಲ್ಲರೂ ಕೂಡ. ಸೊ ಈಗ ಕಾರ್ಯಕ್ರಮ ಶುರು ಮಾಡೋಣವಾ? ಎಲ್ಲರೂ ರೆಡಿ ಇದ್ದೀರಾ? ಓಕೆನಾ? ರೆಡಿನಾ? ಒಂದ್ಸತಿ ಜೋಶಾಗಿ ಹೇಳ್ಬಿಡಿ ಎಲ್ಲರೂ. ಓಕೆ, ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮೊದಲನೇ ಸುತ್ತು ಅದಲ್ ಬದಲ್ ಸುತ್ತು. ಇನ್ನು ಸ್ವರ ಮಾಧುರ್ಯ ತಂಡಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಟೆ ರಿ ಜರ್ ಬೆ ರಿ ಭ ಭ. ಇದು ಒಂದು ಸಿನಿಮಾದ ಹೆಸರಾಗಿರುತ್ತೆ. ಆ ಟೀಮ್ನವ್ರು ಮಾತ್ರ ಹೇಳಬೇಕು. ಭರ್ಜರಿ ಬೇಟೆ. ಇನ್ನೂ 2 ಅಕ್ಷರ ಬಾಕಿ ಇದೆ ನೋಡಿ. ಬಾರಿ ಬೇರೆ ಇದೆ, ಭರ್ಜರಿ ಬೇಟೆ ಇದೆ. ಸಮಯ ಮುಗಿತಾ ಇದೆ, ಸಮಯ ಮುಗ್ದಿದೆ. ಸುಳಿವು ತಗೊಳ್ತೀರಾ? ಓಕೆ. ಸೊ ಮೊದಲನೇ ಸುಳಿವು ಅಂಬರೀಷ್ ನಟನೆಯ ಸಿನಿಮಾ ಇದೆ. ಸರಿಯಾಗಿ ಹೇಳಿದಿರಾ, 2 ಪದ ಮಾತ್ರ ಸೇರಿಸ್ಬೇಕು ನೋಡಿ. ಇನ್ನು ಎರಡನೇ ಸುಳಿವು ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಚಿತ್ರ ಇದು.
ತುಂಬಾ ಹತ್ರನೇ ಇದೀರಿ, ಆಲ್ಮೋಸ್ಟ್ ಹೇಳಿದಿರ ಆಕ್ಚುಲಿ. ಬಾಬು ಅಂತಂದ್ರೆ ಭರ್ಜರಿ ಬೇಟನೆ. ಇನ್ನು 2 ಪದ ಬಿಟ್ಟಿದ್ದೀರಾ, ಅದು ಅಲ್ಲೇ ಇದೆ ನೋಡಿ. ನೀವು ಬಿಟ್ಟಿರೋ ಪದ ಸೇರ್ತೀನಿ ನೋಡಿ. ಭಾರಿ ಭರ್ಜರಿ ಬೇಟೆ. ತಗೊಳ್ಳೋದಾ? ಭಾರಿ ಭರ್ಜರಿ ಬೇಟೆ ಉತ್ತರ. ಓಕೆ, ಭಾರಿ ಭರ್ಜರಿ ಬೇಟೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಓಕೆ, ಉತ್ತರ ಸರಿಯಾಗಿದೆ. ಸೊ ಸುಳಿವು ತಗೊಂಡು ಉತ್ತರ ಕೊಟ್ಟಿರೋದ್ರಿಂದ ನಿಮ್ಗೆ 10 ಅಂಕ ಸಿಗ್ತಾ ಇದೆ ಪ್ರಶ್ನೆಗೆ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ರೆಡಿ ಇದ್ದೀರಾ? ಸ್ವಲ್ಪ ಜೋಶ್ ಇರ್ಲಿ, ದೀಪಾವಳಿ ಬೇರೆ ಅಲ್ವಾ? ಓಕೆ, ಎಲ್ಲರೂ ಗೀತೆ ಬೇರೆ ಹಾಡ್ತೀನಿ ಅಂತ ಹೇಳ್ತೀರಾ ಅಲ್ವಾ? ಹಬ್ಬದ ದಿವಸ ಸ್ವಲ್ಪ ಜೋಶ್ ಇದ್ರೆ ಜನರಿಗೂ ಖುಷಿ ಆಗುತ್ತೆ. ಓಕೆ, 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಕು ನ ಛ ಬೆ ಹ ದ ಪ ದಿ ದಿ ಮ ಪ ವ ವ ದಿ. ಓಕೆ, ತಗೊಳ್ಳೋದ ಉತ್ತರನ? ಓಕೆ, ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಹಬ್ಬದ ದಿವಸ ದೀಪದಿಂದ ದೀಪವ ಹಚ್ಚಬೇಕು ಮಾನವ. ತುಂಬಾ ಚೆನ್ನಾಗಿದೆ, ಸೊಗಸಾಗಿದೆ. ವೆರಿ ವೆಲ್ ಡನ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಓಕೆ, 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಂ ಯ ಉ ರ ಕ ದ ಳಿ ನ ಚಿ ಥ ಹ. ವ್ಯಕ್ತಿಯ ಹೆಸರಿದು, ಅವ್ರದ್ದು ಇನಿಷಿಯಲ್ ಕೂಡ ಸೇರಿರೋದು. ಕರೆಕ್ಟ್ ಆಗಿ ಹೇಳಿದ್ರಾ? ಅಷ್ಟು ಅಕ್ಷರ ಇದೆಯಾ ಅವ್ರ ಇನ್ಶಿಲ್ ಕೂಡ ಇರುತ್ತೆ ಅಥವಾ ಹಳ್ಳಿಯ ಹೆಸರು? ಹಳ್ಳಿ ಬೇರೆ ಇದೆ. ಹಳ್ಳಿಯ ಚಿತ್ತ, ಹಳ್ಳಿಯ ಚಿತ್ತ. ಇಲ್ಲ ಹಳ್ಳಿಯ ಚಿತ್ರ. ಇನ್ನು ಅಕ್ಷರಗಳು ಇದೆ. ಸುಳಿವು ಬೇಕಾ? ಓಕೆ, ಮೊದಲನೇ ಸುಳಿವು ಖ್ಯಾತ ಚಿತ್ರ ಸಾಹಿತಿ. ಚಿತ್ರ ಸಾಹಿತಿ ಚಿ ಉದಯಶಂಕರ್. ಎರಡನೇ ಸುಳಿವು ಕೊಡೋದಾ? ಇವರ ಇಡೀ ಕುಟುಂಬ ಸಿನಿಮಾ ರಂಗದಲ್ಲಿದೆ. ಚಿ ಅಂದ್ರೆ ಏನು ಅನ್ನುವಂಥದ್ದೇ ಇಲ್ಲಿ ಇರೋದು ಮೇನ್. ಎಲ್ಲ ಹೇಳಿದ್ದೀರಾ, ಬಟ್ ಅದೊಂದು ನೋಡಿ ಉಳಿದಿದ್ದ ಅಕ್ಷರದಲ್ಲಿ ಸಿಗ್ಬೋದಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಬೇರೆ ತಂಡದವರು? ತುಮಕೂರು ಜಿಲ್ಲೆ ಚಿತ್ತನಹಳ್ಳಿ ಉದಯಶಂಕರ್. ಚಿತ್ತನಹಳ್ಳಿ ಉದಯಶಂಕರ್. ಚಿತ್ತನಹಳ್ಳಿ ಉದಯಶಂಕರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದ್ಯಾ ನೋಡೋಣ. ಚಿತ್ತನಹಳ್ಳಿ ಉದಯಶಂಕರ್ ಎಲ್ಲ ಸ್ವಲ್ಪ ಏನಿಲ್ಲ, ಆಚೆ ಈಚೆ ಇರುತ್ತೆ ಅಷ್ಟೇ, ತುಂಬ ಸುಲಭನೇ ಇರುತ್ತೆ. ನೋಡಿ ಒಂದು ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಟ್ಬಿಟ್ರೆ ಪಾಯಿಂಟ್ಸ್ ನಿಮ್ಮದೇ ಆಗುತ್ತೆ. ಓಕೆ, 3 ಪ್ರಶ್ನೆಗಳಿಗೆ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಅದರಲ್ಲೂ 1ಕ್ಕೆ ಸುಳಿವು ತೊಗೊಂಡು ಕೊಟ್ಟಿದ್ದೀರಾ. ಹಾಗಾಗಿ 30 ಅಂಕ ನಿಮ್ಮ ತಂಡಕ್ಕೆ ಬಂದಿದೆ. ಓಕೆ, ಇನ್ನು ಸ್ವರ ಸಿಂಚನ ತಂಡ, ನೀವು ರೆಡಿ ಇದ್ದೀರಾ ಆಟ ಆಡೋದಕ್ಕೆ? ಓಕೆನಾ? ಕೇಳೋದಾ ಕ್ವಶನ್ನು? ಓಕೆ, ಸ್ವರ ಸಿಂಚನ ತಂಡಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ದ ವಂ ಬಂ ಗೆ ಭೂ ಭ ಮಿ ತ ಗ. ಭೂಮಿಗೆ ಬಂದ ಭಗವಂತ. ಭೂಮಿಗೆ ಬಂದ ಭಗವಂತ. ಓಕೆ ಓಕೆ, ಭೂಮಿಗೆ ಬಂದ ಭಗವಂತ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಓಕೆನಾ? ಓಕೆ, ಇನ್ನು 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ ಲಿ ವ ಇ ದ ಡಿ ದಿ ನ ನಿಮ್. ಇದು ಹಾಡಿನ ಸಾಲಿದು. ದೀಪಾವಳಿಯಲ್ಲಿ ದೀಪಾವಳಿದೇ ಕೊಟ್ಟಿರ್ತಾರೆ. ನಾಡಿನಿಂದ ಈ ದೀಪಾವಳಿ. ಹೇಳಿ. ನಾಡಿನಿಂದ ಈ ದೀಪಾವಳಿ. ನಾಡಿನಿಂದ ಈ ದೀಪಾವಳಿ ಅಂತ ಹೇಳಿ ಹೇಳಿದ್ದಾರೆ. ಉತ್ತರ ಸರಿಯಾಗಿದ್ಯಾ ನೋಡೋಣ. ಉತ್ತರ ಸರಿಯಾಗಿದೆ. ಏನ್ ಗೆಸ್ ಮಾಡಿದ್ದ ಅಥವಾ ಹೇಗೆ? ಗೆಸ್ ಮಾಡಿದ್ದೆ.
ಜಾಕ್ಪಾಟ್ ಹೊಡೆದಂಗೆ. ಓಕೆ, ಇನ್ನು ಮೂರನೇ ಪ್ರಶ್ನೆ ಹೋಗೋಣವಾ? ಓಕೆ, ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿ ನ ಲೇ ಎಂ ಡಿ ಬಿಂ ರ ಗ ಅ ಸ ಗ ಶ್ರೀ ವಾ ನಿ. ಹೆಸರಿದ್ದು ವ್ಯಕ್ತಿಯ ಹೆಸರು. ಅದೇ ಆಗ್ಲೇ ಹೇಳ್ದಾಗೆ ಇನ್ಷಿಯಲ್ಲು ಪ್ಲಸ್ ಹಳ್ಳಿಯ ಊರು ಅದು ಎಲ್ಲವೂ ಇರುತ್ತೆ. ಬಿಂಡಿಗನವಿಲೆ ಶ್ರೀನಿವಾಸ ಅಯ್ಯಂಗಾರ್. ಬಿಂಡಿಗನವಿಲೆ ಶ್ರೀನಿವಾಸ ಅಯ್ಯಂಗಾರ್. ಬಿಂಗಿನ ನವಿಲೆ ಶ್ರೀನಿವಾಸ್ ಅಯ್ಯಂಗಾರ್. ಬಿಂಗಿನ ನವಿಲೆ ಶ್ರೀನಿವಾಸ್ ಅಯ್ಯಂಗಾರ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಬಿಂಡಿಗ ನವಿಲೆ ಶ್ರೀನಿವಾಸ್ ಅಯ್ಯಂಗಾರ್, BS ರಂಗ ಅಂತ ಹೇಳಿ ಶಾರ್ಟ್ ಫಾರ್ಮ್ ಅದು. ಓಕೆ, ಮೂರು ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ನಿಮ್ಮ ತಂಡ ಪಡ್ಕೊಂಡಿದೆ. ಕಂಗ್ರ್ಯಾಚುಲೇಷನ್. ಓಕೆ, ಇನ್ನು ಸ್ವರಸಿಂಚನ ತಂಡದ ಆಟ ನೋಡಿದ್ದಾಯ್ತು. ನೆಕ್ಸ್ಟ್ ಸ್ವರಾಂಜಲಿ ಕುಟುಂಬ. ನೀವು ರೆಡಿ ಇದ್ದೀರಾ ಎಲ್ಲರೂ? ಸೊ ಎಷ್ಟು ಜೋಶಲ್ಲಿ ಇದ್ದೀರಾ ಆಟ ಆಡೋದಕ್ಕೆ? ಎಲ್ಲ ಪರ್ಫೆಕ್ಟ್ ಮೂರು ಕರೆಕ್ಟ್ ಹೇಳ್ತೀವಿ ಅಂತ. ಓಕೆನಾ? ಓಕೆ, ನೋಡೋಣ ಹಾಗಿದ್ರೆ. ಓಕೆ, ಹಾಗಿದ್ರೆ ಸ್ವರಾಂಜಲಿ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತ ಮ ಶ್ನ ರ ಸ್ಯ ಕೃ ರ ಹ. ಸಿನಿಮಾದ ಹೆಸರಿದು ಹಾಸ್ಯರತ್ನ ರಾಮಕೃಷ್ಣ. ತಗೊಳ್ಳೋದ ಉತ್ತರನ? ಓಕೆ ಓಕೆ, ಹಾಸ್ಯರತ್ನ ರಾಮಕೃಷ್ಣ ಅಂತ ಹೇಳಿ ಹೇಳಿದ್ದಾರೆ ಉತ್ತರನ. ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಓಕೆನಾ? ಓಕೆ, ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ಬೆ ಛ ಹ ಕ ಬೆ ಛ ಹ ಪ ದಿ ಪ ದಿ ದ ಮ ಧ. ಹಾಡಿನ ಸಾಲಿದು. ತುಂಬಾನೇ ಸರಳವಾಗಿದೆ. ದೀಪಾವಳಿ ಆಗಿರೋದ್ರಿಂದ ನೀವು ಆ ರೀತಿ ಕೂಡ ಗೆಸ್ ಮಾಡಬಹುದು. ಸಮಯ ಮುಗಿದಿದೆ. ಈಗ ಮೊದಲನೇ ಸುಳಿವು ತಗೊಳ್ಳೋಣ. ಓಕೆ, ಮೊದಲನೇ ಸುಳಿವು ಧರ್ಮದೇವತೆ ಸಿನಿಮಾದ ಹಾಡು ಇದು. ಓಕೆ, ಇನ್ನು ಎರಡನೇ ಸುಳಿವು ಈ ಹಾಡಿನಲ್ಲಿ ದೇವರಾಜ್ ಅವರು ನಟಿಸಿದ್ದಾರೆ. ಸ್ವಲ್ಪ ನೋಡಿ, ದೇವರಾಜ್ ಅವರು ನಟಿಸಿದ್ದಾರೆ. ಧರ್ಮದೇವತೆ ಚಿತ್ರದ ಹಾಡಿದು. ಬೇರೆ ಯಾರಾದ್ರೂ ಈ ಕಡೆಗೆ? ಓಕೆ, ಹಾಗಿದ್ರೆ ಉತ್ತರ ಏನು ಅಂತ ನೋಡ್ಬಿಡೋಣವಾ? ಓಕೆ, ಉತ್ತರ ಬರಲಿ. ದೀಪ ಹಚ್ಚಬೇಕಾ, ಧರ್ಮದ ದೀಪ ಹಚ್ಚಬೇಕಾ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ, ಮೂರನೇ ಪ್ರಶ್ನೆಗೆ. ಓಕೆ, ಸ್ವರಾಂಜಲಿ ಕುಟುಂಬದ ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿ ರಿ ಶ ಗಿ ವ ಎ ಶೇ ರ. ಎ ವಿ ಶೇಷಗಿರಿ ರಾವ್. ಫೈನಲ್ ಉತ್ತರನಾ? ಓಕೆ, ಎ ವಿ ಶೇಷಗಿರಿ ರಾವ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ಓಕೆ, 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ತಂಡ ಪಡ್ಕೊಂಡಿದೆ. ಓಕೆ, ಕಂಗ್ರ್ಯಾಚುಲೇಷನ್. ಓಕೆ, ಇನ್ನು 4ನೇ ತಂಡ ರಾಗಲಹರಿ. ಈ ಒಂದು ತಂಡಕ್ಕೆ ಇವಾಗ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಕೂಡ ಆಟ ಆಡೋದಕ್ಕೆ ಫುಲ್ ಜೋಶಾಗಿ. ಮೂವರು ಆಟ ಆಡೋದಕ್ಕಿಂತ ಸಖತ್ ಜೋಶಾಗಿ ಆಡಬೇಕು. ಓಕೆ ಓಕೆ, ಪ್ರಶ್ನೆ ಕೇಳೋದಾ? ಕೇಳಿ. ಪ್ರಶ್ನೆ ಕೇಳೋದು. ಓಕೆ, ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಬರ್ಲಿ ಸ್ಕ್ರೀನ್ ಮೇಲೆ. ಡಿ ನ ಡು ನೋ ನು ಗು ಕೋ ಹೇ. ಗುಣ ನೋಡಿ ಹೆಣ್ಣು ಕೊಡು. ಗುಣ ನೋಡಿ ಹೆಣ್ಣು ಕೊಡು. ಓಕೆ, ಗುಣ ನೋಡಿ ಹೆಣ್ಣು ಕೊಡು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ ಸರ್. ಓಕೆ, ಇನ್ನು ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲೇ ಸ್ನೇ ಗ ನ ಕ ಳ ಪ ಬೆ ಕ ಹ ಳಿ ವ ದಿ. ಇದು ಹಾಡಿನ ಸಾಲಿದು. ಗೊತ್ತಾಗ್ತಾ ಇದೆಯಾ ನೋಡಿ? ಬೇರೆ ತಂಡದವರು ಕೂಡ ಪ್ರಯತ್ನ ಪಡಬಹುದು.
ಓಕೆ, ಸಮಯ ಮುಗ್ದಿದೆ. ಈಗ ಮೊದಲನೇ ಸುಳಿವು ಹೇಳ. ಓಕೆ, ಮೊದಲನೇ ಸುಳಿವು ಆಂಟಿ ಪ್ರೀತ್ಸೆ ಸಿನಿಮಾದ ಹಾಡಿದು. ಇನ್ನು ಎರಡನೇ ಸುಳಿವು KS ಚಿತ್ರ, LN ಶಾಸ್ತ್ರಿ ಹಾಡಿದ್ದಾರೆ. ಗೊತ್ತಾಯ್ತಾ? ಬೇರೆ ಯಾರಿಗಾದ್ರು? ಬೇರೆ ಯಾರಾದ್ರೂ? ಓಕೆ ಓಕೆ, ಆಗಿದ್ರೆ ಉತ್ತರ ಏನು ಅಂತ ನೋಡ್ಬಿಡೋಣವಾ? ಓಕೆ, ಉತ್ತರ ಬರಲಿ ಸ್ಕ್ರೀನ್ ಮೇಲೆ. ಸ್ನೇಹ ದೀಪಾವಳಿ ಕಣ್ಣ ಬೆಳಕಾಗಲಿ ಅನ್ನುವಂಥ ಹಾಡಿದು. ಓಕೆ ಓಕೆ, ಫೈನ್, ಚೆನ್ನಾಗಿ ಆಟ ಆಡಿದ್ದೀರಾ, ಪ್ರಯತ್ನ ಕೂಡ ಚೆನ್ನಾಗಿ ಕೊಟ್ಟಿದ್ದೀರಾ. ಓಕೆ, ಮೂರನೇ ಪ್ರಶ್ನೆ ಹೋಗೋಣವಾ? ಬನ್ನಿ. ಓಕೆ, ಸೊ ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ. ಶ್ನ ಮು ರಿ ತಿ ಕ್ರೂ ಮು ಸು, ಇದು ವ್ಯಕ್ತಿಯ ಹೆಸರಿದು. ಮುಸುರಿ ಕೃಷ್ಣಮೂರ್ತಿ. ಓಕೆ, ಮುಸುರಿ ಕೃಷ್ಣಮೂರ್ತಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಓಕೆ, 3 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ನಿಮ್ಮ ತಂಡ ಪಡೆದುಕೊಂಡಿದೆ. ಓಕೆನಾ? ಎಲ್ರಿಗೂ ಖುಷಿ ಆಯ್ತಾ ಈ ಫಸ್ಟ್ ಒಂದು ರೌಂಡ್ ಆಟ ಆಡಿ? ಓಕೆನಾ? ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೊಳ್ತೀನಿ ಅಲ್ವಾ? ಈಗ ನೆಕ್ಸ್ಟ್ ರೌಂಡಿಗೆ ಹೋಗೋಣ. ಹಾಗಾದ್ರೆ ಎಲ್ರು ರೆಡಿ ಇದ್ದೀರಾ? ಓಕೆ, ಹಿಪ್ 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 ಹಿಪ್. ಓಕೆ, ಹಂಗಾದ್ರೆ ಎರಡನೇ ಸುತ್ತು ನಕ್ಷತ್ರ. ಸೊ ಏನ್ ಬಂದಿದೆ ಅಂತ ನೋಡೋಣವಾ? ನಿಮ್ ಫೇವ್ರೇಟ್ಸ್ ಯಾರಾದ್ರೂ ಇದ್ದಾರಾ? ಲೂಸಿಯಾ ಪವನ್ ಕುಮಾರ್. ಎದೆ ಬಾಗಿಲ ಬೆಲ್ಲು ಒತ್ತಿ ನಸು ನಕ್ಕಿತು ಹೂವೊಂದು ಒಳಬಾರದೆ ಹೊರಟೆ ಹೋಯಿತು. ತುಂಬಾನೇ ಸುಲಭ ಇರುತ್ತೆ, ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡ್ಬೇಕು ಅಷ್ಟೇ. ಓಕೆನಾ? ಸ್ಟಾರ್ಟ್ ಮಾಡೋಣವಾ? ಓಕೆ ಓಕೆ, ಲೂಸಿಯಾ ಪವನ್ ಕುಮಾರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಇಕ್ಕಟ್ ಸಿನಿಮಾಗೆ ಪವನ್ ಕುಮಾರ್ ನಿರ್ದೇಶಕ ಅಥವಾ ನಿರ್ಮಾಪಕನ? ಈ ಒಂದು ಇಕ್ಕಟ್ ಅನ್ನೋ ಸಿನಿಮಾಗೆ ಅವರು ನಿರ್ದೇಶಕನ ಅಥವಾ ನಿರ್ಮಾಪಕನ ಅಂತ ಹೇಳಿ. ಮೊದಲನೇ ಆಪ್ಷನ್ ನಿಮಗೆ ನಿರ್ಮಾಪಕ, ಇನ್ನು ಎರಡನೇ ಆಪ್ಷನ್ ನಿರ್ದೇಶಕ ಮತ್ತು ನಿರ್ಮಾಪಕ. ಇವೆರಡರಲ್ಲಿ ಯಾವ್ದು ಉತ್ತರ? ನಿರ್ದೇಶಕ ಮತ್ತು ನಿರ್ಮಾಪಕ. ಒಂದು ಉತ್ತರ ಕೊಡಿ. ಓಕೆ ಓಕೆ, ನಿರ್ದೇಶಕ ಮತ್ತು ನಿರ್ಮಾಪಕ. ಓಕೆ, ಎರಡನೇ ಆಯ್ಕೆ ನಿರ್ದೇಶಕ ಮತ್ತು ನಿರ್ಮಾಪಕ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಉತ್ತರ ತಪ್ಪಾಗಿದೆ, ನಿರ್ಮಾಪಕ. ಜಸ್ಟ್ ಮಿಸ್ ಅಷ್ಟೇ. ಓಕೆ, ನಾಗಭೂಷಣ್ ನಾಯಕನಾಗಿ ಪರಿಚಯವಾದ ಸಿನಿಮಾ ಇದಾಗಿದೆ. ಓಕೆ ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಈಗ ಹೋಗೋಣ. ಓಕೆ, ಲೂಸಿಯಾ ಪವನ್ ಕುಮಾರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪವನ್ ಕುಮಾರ್ ನಿರ್ದೇಶನದ ಲೈಫು ಇಷ್ಟೇನೆ ಸಿನಿಮಾದ ನಾಯಕಿ ಯಾರು? ಮೊದಲನೇ ಆಪ್ಷನ್ ಶ್ರದ್ಧಾ ಶ್ರೀನಾಥ್, ಎರಡನೇ ಆಪ್ಷನ್ ಸಂಯುಕ್ತ ಹೊರನಾಡು. ಶ್ರದ್ಧಾ ಶ್ರೀನಾಥ್. ಶ್ರದ್ಧಾ ಶ್ರೀನಾಥ್. ಓಕೆ, ಶ್ರದ್ಧಾ ಶ್ರೀನಾಥ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಹೊರನಾಡು. ಸ್ವಲ್ಪ ಯೋಚನೆ ಮಾಡಿ ಟೈಮ್ ತಗೊಂಡು ಉತ್ತರ ಕೊಡಿ, ಟೈಮ್ ಇದೆ. ಓಕೆನಾ? ಇನ್ನು ಸಂಯುಕ್ತ ಹೊರನಾಡು ಜೊತೆ ಸಿಂಧು ಲೋಕನಾಥ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಓಕೆ ಓಕೆನಾ? ಟೈಮ್ ಇರುತ್ತೆ, ಸ್ವಲ್ಪ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಉತ್ತರ ಕೊಡಿ. ಓಕೆ, ಮೂರನೇ ಪ್ರಶ್ನೆ ಹೋಗೋಣವಾ? ಓಕೆ, ಇನ್ನು ರೌಂಡ್ಸ್ ಇದೆ, ಯೋಚನೆ ಮಾಡಬೇಡಿ, ಇದು ಇನ್ನು ಸೆಕೆಂಡ್ ರೌಂಡ್ ಅಷ್ಟೇ. ಓಕೆ, ಇನ್ನು ಲೂಸಿಯಾ ಪವನ್ ಕುಮಾರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಮೊದಲ ಬಾರಿಗೆ ಪವನ್ ಕುಮಾರ್ ನಟಿಸಿದ ಸಿನಿಮಾ ಯಾವುದು? ಮೊದಲ ಆಪ್ಷನ್ ಮಿಸ್ಟರ್ ಗರಗಸ, ಇನ್ನು ಎರಡನೇ ಆಪ್ಷನ್ ಮನಸಾರೆ. ಮಿಸ್ಟರ್ ಗರಗಸ. ಮಿಸ್ಟರ್ ಗರಗಸ. ಓಕೆ, ಮಿಸ್ಟರ್ ಗರಗಸ ಅಂತ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಇಷ್ಟೇ, ಟೀಮ್ ಕೋಆರ್ಡಿನೇಷನ್ ಇತ್ತು, ನೋಡ್ಬಿಟ್ಟು ಆಟ ಆಡಿದ್ರೆ ಮುಗೀತು, ಅಲ್ಲೇ ಬಂತು. ಓಕೆ, ಇನ್ನು ಕೋಮಲ್ ನಾಯಕನಾಗಿ ನಟಿಸಿರುವ ಸಿನಿಮಾ ಇದು. ಓಕೆನಾ? ಓಕೆ, ಇನ್ನು 3 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನು ನಿಮ್ಮ ತಂಡ ಗಳಿಸಿದೆ. ಓಕೆ, ಇನ್ನು ನೆಕ್ಸ್ಟ್ ಸ್ವರಸಿಂಚನ. ಸೊ ನೀವು ರೆಡಿ ಆಗಿದ್ದೀರಾ? ಏನು ಕ್ವಶನ್ ಬರ್ಬೋದು, ಯಾರು ಬರ್ಬೋದು ಅಂತೇಳಿ? ಓಕೆ, ನೋಡೋಣ, ನಿಮ್ಮ ಫೇವ್ರೇಟ್ಸೇ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ.
ಗುಡ್ ಲಕ್. ನಿಮ್ಮೆಲ್ಲರಿಗೂ ಫೇವ್ರೇಟ್ ಅನ್ಸುತ್ತೆ ಯೋಗರಾಜ್ ಭಟ್. ಓಕೆ, ಹಾಗಿದ್ರೆ ಪ್ರಶ್ನೆ ಕೇಳೋದಾ? ಸ್ಟಾರ್ಟ್ ಮಾಡು. ಓಕೆ, ಯೋಗರಾಜ್ ಭಟ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯೋಗರಾಜ್ ಭಟ್ ನಿರ್ದೇಶನದ ಚೊಚ್ಚಲ ಸಿನಿಮಾದ ನಾಯಕ ಯಾರು? ಮೊದಲನೇ ಆಪ್ಷನ್ ಮಯೂರ್ ಪಟೇಲ್, ಇನ್ನು ಎರಡನೇ ಆಪ್ಷನ್ ಸುದೀಪ್. ಮಯೂರ್ ಪಟೇಲ್. ಓಕೆ, ಮಯೂರ್ ಪಟೇಲ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಗೆಸ್ ಮಾಡಿದ್ರಾ? ಓಕೆ, ಯೋಗರಾಜ್ ಭಟ್ ನಿರ್ದೇಶನದ ಚೊಚ್ಚಲ ಸಿನಿಮಾ ಮಣಿಗೆ ಮಯೂರ್ ಪಟೇಲ್ ನಾಯಕ. ಓಕೆ, ಇನ್ನು ಎರಡನೇ ಪ್ರಶ್ನೆ ಹೋಗೋಣ. ಸೊ ಯೋಗರಾಜ್ ಭಟ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯೋಗರಾಜ್ ಭಟ್ ಹುಟ್ಟಿದ್ದು ಯಾವ ಊರಲ್ಲಿ? ಮೊದಲನೇ ಆಪ್ಷನ್ ಉಡುಪಿ ಜಿಲ್ಲೆ ಮಂದಾರ್ತಿ, ಇನ್ನು ಎರಡನೇ ಆಪ್ಷನ್ ಹಾವೇರಿ ಜಿಲ್ಲೆ ತಿಳವಳ್ಳಿ. ಹಾವೇರಿ ಜಿಲ್ಲೆ ತಿಳವಳ್ಳಿ. ಓಕೆ, ಹಾವೇರಿ ಜಿಲ್ಲೆ ತಿಳವಳ್ಳಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಉತ್ತರ ತಪ್ಪಾಗಿದೆ. ಸ್ವಲ್ಪ ಡಿಸ್ಕಸ್ ಮಾಡಿಬಿಟ್ಟು ಹೇಳಿ ಉತ್ತರನ. ಓಕೆ ಆಯ್ತಾ? ಹಾವೇರಿ ಜಿಲ್ಲೆ ತಿಳುವಳ್ಳಿಯಲ್ಲಿ ನಂತರ ಅವರು ಬೆಳೆದಿದ್ದು. ಓಕೆ ಓಕೆ, ಇನ್ನು ಮೂರನೇ ಪ್ರಶ್ನೆ ಹೋಗೋಣವಾ? ಓಕೆ, ಸ್ವಲ್ಪ ಟೈಮ್ ಇರುತ್ತೆ, ಕೋಆರ್ಡಿನೇಷನ್ ಇರಲಿ. ಕೇಳ್ಕೊಂಡ್ಬಿಟ್ಟು 4 ಜನ ಮಾತಾಡಿ ಉತ್ತರ ಕೊಟ್ಬಿಡಿ. ಓಕೆ, ಇನ್ನು ಯೋಗರಾಜ್ ಭಟ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅವನೇ ಶ್ರೀಮನ್ ನಾರಾಯಣ ಸಿನಿಮಾದಲ್ಲಿ ಯೋಗರಾಜ್ ಭಟ್ ನಟಿಸಿದ್ದ ಪಾತ್ರದ ಹೆಸರೇನು? ಮೊದಲನೇ ಆಪ್ಷನ್ ಗುಪ್ತಾನಂದ ಸ್ವಾಮೀಜಿ, ಎರಡನೇ ಆಪ್ಷನ್ ಭೀಮಸೇನ. ಸಮಯ ಮುಗಿತಾ ಇದೆ. ಗುಪ್ತಾನಂದ ಸ್ವಾಮೀಜಿ. ಗುಪ್ತಾನಂದ ಸ್ವಾಮೀಜಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓಕೆ, ಭೀಮಸೇನ ಪಾತ್ರವನ್ನ ದ್ಯಾವ್ರೆ ಚಿತ್ರದಲ್ಲಿ ನಿರ್ವಹಿಸಿದ್ರು ಅವರು. ಓಕೆ ಓಕೆ, ಇನ್ನು 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ನಿಮ್ಮ ತಂಡ ಪಡೆದುಕೊಂಡಿದೆ. ಕಂಗ್ರ್ಯಾಚುಲೇಷನ್. ಓಕೆ, ಇನ್ನು ನೆಕ್ಸ್ಟ್ ಸ್ವರಾಂಜಲಿ ಕುಟುಂಬ. ಸೊ ನಿಮಗೂ ಯಾರಾದರೂ ಫೇವ್ರೇಟ್ ಇರಲೇಬೇಕಲ್ವಾ? ನೋಡೋಣ ಯಾರು ಬಂದಿದ್ದಾರೆ ಅಂತ ಹೇಳಿ. ಅವರು ಎಲ್ಲರೂ ಫೇವ್ರೇಟ್ ಅಂತ ಅನ್ಕೊಳ್ತೀನಿ. ರವಿಚಂದ್ರನ್ ಅಲ್ವಾ? ಪ್ರಶ್ನೆ ಶುರು ಮಾಡೋಣ. ರವಿಚಂದ್ರನ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರವಿಚಂದ್ರನ್ ಯಾವ ಸಿನಿಮಾದ ಮೂಲಕ ಸಂಗೀತ ನಿರ್ದೇಶಕರಾದರು? ಮೊದಲನೇ ಆಪ್ಷನ್ ನಾನು ನನ್ನ ಹೆಂಡತಿರು, ಇನ್ನು ಎರಡನೇ ಆಪ್ಷನ್ ಹಠವಾದಿ. ಹಠವಾದಿಯಲ್ಲಿ ಅವ್ರು ಆಡಿದ್ದು ಫಸ್ಟ್. ಹಠವಾದಿ ಹಠವಾದಿ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ರಾಂಗ್. ನಾನು ನನ್ನ ಹೆಂಡತಿರು ಸರಿಯಾದ ಉತ್ತರ. ಓಕೆ, ನಟ ನಿರ್ದೇಶಕರಾಗಿದ್ದ ರವಿಚಂದ್ರನ್ ನಾನು ನನ್ನ ಹೆಂಡತಿರು ಸಿನಿಮಾದ ಮೂಲಕ ಸಂಗೀತ ನಿರ್ದೇಶಕರಾದ್ರು. ತುಂಬಾ ಅತ್ಯದ್ಭುತವಾಗಿರುವಂತಹ ಚಿತ್ರ ಅದು. ಓಕೆ ಸರಿ, ಓಕೆ, ಇನ್ನೂ 2 ಪ್ರಶ್ನೆ ಇದೆ. ಬೆಸ್ಟ್ ಆಫ್ ಲಕ್. ಓಕೆನಾ? ಎರಡನೇ ಪ್ರಶ್ನೆ ಕೇಳೋದಾ? ಓಕೆ, ಇನ್ನು ರವಿಚಂದ್ರನ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರವಿಚಂದ್ರನ್ ಮೊದಲ ಬಾರಿಗೆ ಯಾವ ಚಿತ್ರಕ್ಕಾಗಿ ಗೀತ ಸಾಹಿತ್ಯ ಬರೆದರು? ಮೊದಲನೇ ಆಪ್ಷನ್ ಚೋರ ಚಿತ್ತ ಚೋರ, ಇನ್ನು ಎರಡನೇ ಆಪ್ಷನ್ ಏಕಾಂಗಿ. ನೋಡಿ, ಯೋಚನೆ ಮಾಡಿ ಉತ್ತರ ಕೊಡಿ.
ಏಕಾಂಗಿ. ಓಕೆ ಫೈನಲ್. ಓಕೆ ಏಕಾಂಗಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಚೋರ ಚಿತ್ತ ಚೋರ ಸರಿಯಾದ ಉತ್ತರ. ಓಕೆ ರವಿಚಂದ್ರನ್ ಅವ್ರು ಎಲ್ಲರಿಗೂ ಇಷ್ಟ, ಅವ್ರ ಎಲ್ಲಾ ಸಿನಿಮಾಗಳು ಎಲ್ಲ ನೋಡ್ತೀವಿ, ಸೊ ಹಾಗಾಗಿ ಕನ್ಫ್ಯೂಸ್ ಆಗ್ತಾ ಇದೆಯಾ ನಿಮಗೆ? ಓಕೆ ಚೋರ ಚಿತ್ತ ಚೋರ ಸಿನಿಮಾದ ದಿಲ್ಲು ದಿಲ್ಲು ಸೇರಿದಾಗ ರವಿಚಂದ್ರನ್ ಬರೆದ ಮೊದಲ ಹಾಡು. ಓಕೆ ಇನ್ನು ಮೂರನೇ ಪ್ರಶ್ನೆ ಹೋಗೋಣವಾ? ಓಕೆ ಇನ್ನು ರವಿಚಂದ್ರನ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರುತ್ತೆ. ರವಿಚಂದ್ರನ್ ಅವರಿಗೆ ಎಷ್ಟು ಮಕ್ಕಳಿದ್ದಾರೆ? ಮೊದಲ ಆಪ್ಷನ್ 2, ಇನ್ನು ಎರಡನೇ ಆಪ್ಷನ್ 3 ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಮನೋರಂಜನ್, ಗೀತಾಂಜಲಿ ಮತ್ತು ವಿಕ್ರಮ್ ಎಂಬ 3 ಮಕ್ಕಳಿದ್ದಾರೆ ರವಿಚಂದ್ರನ್ ಅವರಿಗೆ. ಓಕೆ ಸರಿ, 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನು ನಿಮ್ಮ ತಂಡ ಗಳಿಸಿದೆ. ಇನ್ನು 4ನೇ ತಂಡ ರಾಗಲಹರಿ ಕುಟುಂಬ. ಸೊ ನೀವು ರೆಡಿ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಅಲ್ವಾ? ಇವರು 3 ಜನ ಆಟ ಆಡೋದು ನೋಡಿ ನೀವು ಫುಲ್ ಇವಾಗ ಕಾಂಪಿಟೇಷನ್ ಅಲ್ಲಿ ಇದ್ದೀರಾ, ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಡಬೇಕು. ಹಾ ಕರೆಕ್ಟ್. ಓಕೆ ಅದೃಷ್ಟ ಕೊಡಿ ನೋಡೋಣ. ಇವರು ಕೂಡ ಎಲ್ಲರಿಗೂ ಚಿರಪರಿಚಿತರು, ತುಂಬಾ ಇಷ್ಟ. ದುನಿಯಾ ವಿಜಯ್. ರಾಗಲಹರಿ ಕುಟುಂಬಕ್ಕೆ ದುನಿಯಾ ವಿಜಯ್ ಅವರ ಕುರಿತಾದ ಮೊದಲ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಸಿನಿಮಾದ ನಟನೆಗಾಗಿ ವಿಜಯ್ ಅವರಿಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ? ಮೊದಲನೇ ಆಪ್ಷನ್ ಸ್ಲಂ ಬಾಲಾ, ಇನ್ನು ಎರಡನೇ ಆಪ್ಷನ್ ದುನಿಯಾ. ಯಾವ ಸಿನಿಮಾದ ನಟನೆಗಾಗಿ ವಿಜಯ್ ಅವರಿಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ? ಮೊದಲನೇ ಆಪ್ಷನ್ ಸ್ಲಂ ಬಾಲಾ, ಎರಡನೇದು ದುನಿಯಾ. ಸೊ ದುನಿಯಾ ಅಂತ ಹೇಳ್ತಾರೆ. ದುನಿಯಾ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಓಕೆ 2007ನೇ ಸಾಲಿನ ಕರ್ನಾಟಕ ಸರ್ಕಾರದ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ದುನಿಯಾ ಚಿತ್ರದ ನಟನೆಗಾಗಿ ಅವರಿಗೆ ಬಂದಿದೆ. ಓಕೆ ಓಕೆ ರಾಗಲಹರಿ ಕುಟುಂಬಕ್ಕೆ ದುನಿಯಾ ವಿಜಯ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ್ಯಾವ್ರೆ ಸಿನಿಮಾದ ಯಾವ ಹಾಡನ್ನು ವಿಜಯ್ ಹಾಡಿದ್ದಾರೆ? ಮೊದಲನೇ ಆಪ್ಷನ್ ಬಾರೋ ಬಾರೋ ಬಾ, ಇನ್ನು ಎರಡನೇ ಆಪ್ಷನ್ ದೂರ ಸ್ವಲ್ಪ ದೂರ. ದುನಿಯಾ ವಿಜಯ್ ಅವರ ಯಾವ ಹಾಡನ್ನು ಹಾಡಿದ್ದಾರೆ ಅನ್ನೋ ಪ್ರಶ್ನೆ ಇದು ದ್ಯಾವ್ರೆ ಸಿನಿಮಾದಲ್ಲಿ. ಹೇಳಿ ಸರ್. ಬಾರೋ ಬಾರೋ ಬಾ ಫೈನಲ್ ಉತ್ತರನಾ? ಓಕೆ ಬಾರೋ ಬಾರೋ ಬಾ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಅಂತೂ ಏನೋ ಮ್ಯಾಜಿಕ್ ಮಾಡ್ತಾ ಇದ್ದೀರಾ ಒಟ್ಟಿನಲ್ಲಿ ದೀಪಾವಳಿ ಹಬ್ಬದಿನ. ಓಕೆ ದೂರ ಸ್ವಲ್ಪ ದೂರ ಗೀತೆಯನ್ನು ಶ್ರೇಯಾ ಘೋಷಾಲ್ ಹಾಡಿದ್ದಾರೆ. ಓಕೆ ದುನಿಯಾ ವಿಜಯ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಿಂಹಾದ್ರಿ ಸಿನಿಮಾದಲ್ಲಿ ವಿಜಯ್ ಜೊತೆ ನಾಯಕಿಯಾಗಿ ನಟಿಸಿದವರು ಯಾರು? ಸೊ ಮೊದಲನೇ ಆಪ್ಷನ್ ಸೌಂದರ್ಯ ಜೈಮಾಲಾ, ಇನ್ನು ಎರಡನೇ ಆಪ್ಷನ್ ಐಂದ್ರಿತಾ ರೈ. ಸೊ ಸಿನಿಮಾ ನೋಡಿದ್ದೀರಾ? ಐಂದ್ರಿತಾ ರೈ ಓಕೆನಾ ಸರ್? ಸೊ ಐಂದ್ರಿತಾ ರೈ ಅಂತ ಹೇಳಿ ಇವರು ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಓಕೆ ಸೌಂದರ್ಯ ಜೈಮಾಲಾ ಸರಿಯಾದ ಉತ್ತರ. ಓಕೆ ಇನ್ನು ಶಿವಮಣಿ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರವಿದು. ಓಕೆ ಸರ್. ಓಕೆ ಹಾಗಿದ್ರೆ ಈ ಒಂದು ಸುತ್ತಿನಲ್ಲಿ 3 ಪ್ರಶ್ನೆಗಳಿಗೆ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಪಡೆದಿದೆ ನಿಮ್ಮ ತಂಡ. ಓಕೆ ಎಲ್ಲರೂ ಕೂಡ 2ನೇ ಸುತ್ತನ್ನ ಬಹಳ ಯಶಸ್ವಿಯಾಗಿ ಮುಗಿಸಿದ್ರ. ಇನ್ನು 3ನೇ ಸುತ್ತಿಗೆ ಹೋಗೋಣ. 3ನೇ ಸುತ್ತು ಚಿತ್ರ ಜಗತ್ತು.
ಓಕೆ, ಸ್ವರ ಮಾಧುರ್ಯ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಈ ಬಾಲ್ಯ ನಟ ಯಾರು ಅಂತ ಹೇಳಿ ಹೇಳ್ಬೇಕು ನೀವು. ಗಿರೀಶ್ ಕಾರ್ನಾಡ್. ಓಕೆ, ಗಿರೀಶ್ ಕಾರ್ನಾಡ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಓಕೆ, ಸೂಪರ್ ಸರ್. ನೋಡಿದ ತಕ್ಷಣ ಸಿಮಿಲಾರಿಟೀಸ್ ಗೊತ್ತಾಗಿ ಉತ್ತರ ಈಸಿ ಆಗಿತ್ತು ಅಲ್ವಾ? ಓಕೆ, ಇನ್ನು ಎರಡನೇ ಪ್ರಶ್ನೆ ಹೋಗೋಣವಾ? ಓಕೆ, ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಇದು ಒಂದು ಚಿತ್ರದ ಹೆಸರು ಯಾವುದಂತೇಳಿ ಹೇಳ್ಬೇಕು ನೀವು. ಆ ಫೋಟೋದಲ್ಲಿ ಏನಿದೆ ಅಂತ ಅದನ್ನ ನೋಡ್ಬಿಟ್ಟು ಆ ಚಿತ್ರದ ಹೆಸರು ಯಾವುದು, ಫಿಲಿಂ ಹೆಸರು ಇದು. ಆ ಚಿತ್ರನ ನೋಡಿ ನೀವು ಐಡೆಂಟಿಫೈ ಮಾಡಿ ಹೇಳ್ಬೇಕು. ಸಾಗರದೀಪ. ಸಾಗರದೀಪ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಓಕೆ, ಎರಡು ಪ್ರಶ್ನೆಗಳು ಎರಡು ಸರಿಯಾದ ಉತ್ತರ ಕೊಟ್ಟಿದ್ರೆ ಇನ್ನು ಮೂರನೇ ಪ್ರಶ್ನೆ ನೋಡೋಣ. ಓಕೆನಾ? ಇನ್ನು ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ್ವಶನ್ ಮಾರ್ಕ್ ಹಾಕಿರೋ, ಸರ್ಕಲ್ ಹಾಕಿ ಕ್ವಶನ್ ಮಾರ್ಕ್ ಹಾಕಿರೋ ವ್ಯಕ್ತಿ ಯಾರು ಅಂತೇಳಿ ಹೇಳಬೇಕು. ಆ ಸರ್ಕಲ್ ಹಾಕಿದೀವಲ್ಲ, ಆ ಸರ್ಕಲ್ ಹಾಕಿರಲ್ಲಿ ಅದರಲ್ಲಿ ಇರುವಂತಹ ವ್ಯಕ್ತಿ ಯಾರು ಅಂತ. ಅಪ್ಪು ಸರ್, ಪುನೀತ್ ರಾಜ್ಕುಮಾರ್ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಕರೆಕ್ಟ್ ಆಗಿದೆ. ಓಕೆ, 3ಕ್ಕೆ 3 ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನು ನಿಮ್ಮ ತಂಡ ಗಳಿಸಿದೆ. ಓಕೆ, ಇನ್ನು ನೀವು ಸ್ವರಸಿಂಚನ ತಂಡದವರು ರೆಡಿ ಇದ್ದೀರಾ? ಓಕೆ ಓಕೆ ಸರ್, ಫುಲ್ ಜೋಶಲ್. ಓ, ನಾವೇನು ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಓಕೆ, ಸ್ವರ ಸಿಂಚನ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಈ ಬಾಲ್ಯ ನಟಿ ಯಾರು ಅಂತೇಳಿ ಹೇಳ್ಬೇಕು. ಯಾರು ಆ ಹುಡುಗಿ ಅಂತ. ಸಮಯ ಮುಗಿಸ್ತಾ ಇದೆ. ಆರತಿ. ಯಾರು? ಆರತಿ. ಆರತಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ರಾಧಿಕಾ ಪಂಡಿತ್. ಅಂದ್ರೆ ಯಾವ್ದು ಅಷ್ಟು ಸಿಮಿಲಾರಿಟೀಸ್ ಕಾಣಿಸ್ತಿಲ್ಲ ಅಂತೇಳಿ ಉತ್ತರ ಗೊತ್ತಾಗಿಲ್ಲ ಅಲ್ವಾ? ಕರೆಕ್ಟ್ ಆಗಿ. ಓಕೆ ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣವಾ? ಓಕೆ, ಚಿತ್ರ ಜಗತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಒಂದು ಚಿತ್ರವನ್ನ ನೋಡಿ, ಇದು ಯಾವ ಫಿಲಿಮ್ದು ಅಂದ್ರೆ ಈ ಚಿತ್ರ ಯಾವುದು ಅಂತೇಳಿ ಹೇಳಬೇಕು. ಸಮಯ ಮುಗಿತಾ ಇದೆ. ದೀಪ. ಮಣ್ಣಿನ ದೀಪ. ಈಗ ಯಾವ್ದು ಹೇಳ್ತೀರಾ ಹೇಳಿ? ಮಣ್ಣಿನ ದೀಪ. ಓಕೆ, ಮಣ್ಣಿನ ದೀಪ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಬಯಲು ದೀಪ. ಓಕೆ, ಚಿತ್ರ ಜಗತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಸರ್ಕಲ್ ಹಾಕಿದೀವಲ್ಲ, ಆ ಸರ್ಕಲ್ ಅಲ್ಲಿರೋ ಯಾರು ಅಂತ ಹೇಳಿ ಹೇಳ್ಬೇಕು. ಆ ಸರ್ಕಲ್ ಅಲ್ಲಿರೋ ಆ ನಟಿ ಯಾರು ಅಂತ ಹೇಳಿ. ಆ ಸರ್ಕಲ್ ಅಲ್ಲಿರೋ ನಟಿ ಯಾರು ಅಂತ ಹೇಳಿ. ನಿಮ್ಮ ಸಮಯ ಮುಗೀತು. ಗೊತ್ತಾಯ್ತಾ? ಭಾರತಿ. ಭಾರತಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಜಯಮಾಲಾ. ಓಕೆ, 3 ಪ್ರಶ್ನೆಯಲ್ಲಿ ಯಾವುದಕ್ಕೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ರೌಂಡ್ ಇನ್ನೂ ಒಂದಿದೆ, ಭಯಂಕರವಾಗಿದೆ. ಅದನ್ನು ಚೆನ್ನಾಗಿ ಆಟಾಡಿ. ಓಕೆನಾ? ಆಲ್ ದಿ ಬೆಸ್ಟ್. ಓಕೆ, ಇನ್ನು ನೆಕ್ಸ್ಟ್ ಸ್ವರಾಂಜಲಿ ಕುಟುಂಬ. ನೀವು ಫುಲ್ ರೆಡಿ ಆಗಿರ್ತೀರಾ, ಅವರಿಬ್ರು ಆಟ ಆಡಿರೋದು ನೋಡಿ ಅಲ್ವಾ? ಓಕೆ, ಸ್ಟಾರ್ಟ್ ಮಾಡೋಣ. ಸ್ವರಾಂಜಲಿ ಕುಟುಂಬದ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಓಕೆ, ಈ ಬಾಲನಟ ಯಾರು ಅಂತ ಹೇಳಿ ಹೇಳ್ಬೇಕು. ಅನಂತ್ನಾಗ್. ಓಕೆ, ಅನಂತ್ನಾಗ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದ್ಯಾ ನೋಡೋಣ. ತುಂಬಾ ಈಸಿ ಆಯ್ತು ಅನ್ಸುತ್ತೆ, ಸ್ವಲ್ಪ ಸಿಮಿಲಾರಿಟೀಸ್ ಗೊತ್ತಾಗಿ ಅಲ್ವಾ? ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಇನ್ನು ಚಿತ್ರ ಜಗತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇದು ಯಾವ ಚಿತ್ರ ಅಂತ ಹೇಳಿ ಹೇಳಬೇಕು. ದಾರಿದೀಪ. ದಾರಿದೀಪ ಅಂತ ಹೇಳಿ ಈ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಅಂದ್ರೆ ಇವ್ರು ಮಾಡಿದ ಮಿಸ್ಟೇಕ್ ನೀವು ಐಡೆಂಟಿಫೈ ಮಾಡ್ಕೊಂಡು ನೀವು ಕರೆಕ್ಟಾಗಿ ಹೇಳ್ಬಿಟ್ರಿ. ಓಕೆ, ಇನ್ನು 3ನೇ ಪ್ರಶ್ನೆ ಹೋಗೋಣವಾ? ಓಕೆ, ಇನ್ನು 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಆ ಸರ್ಕಲ್ ಮಾಡಿರುವಂತಹ ವ್ಯಕ್ತಿ, ಆ ನಟಿ ಯಾರು ಅಂತ ಹೇಳಿ ಜಯಪ್ರದ. ಓಕೆ, ಜಯಪ್ರದ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸ್ವರಾಂಜಲಿ ಕುಟುಂಬದವರು 3ಕ್ಕೆ 3 ಪ್ರಶ್ನೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 60 ಅಂಕ ಗಳಿಸಿದ್ದೀರಾ. ಓಕೆ, ಇನ್ನು ಮುಂದಿನ ಕುಟುಂಬ ರಾಗಲಹರಿ ಕುಟುಂಬ. ಸರ್, ರೆಡಿ ಆಗಿದ್ದೀರಾ ನೀವು? ಪ್ರಶ್ನೆನ ಕೇಳ್ಬೋದಾ? ಸ್ಟಾರ್ಟ್ ಮಾಡೋಣ. ಓಕೆ, ರಾಗಲಹರಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ 1ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಬಾಲನಟಿ ಯಾರು ಅಂತ ಹೇಳಿ ಹೇಳಬೇಕು. ಹೇಳಿ ಹೇಳಿ, ಕರೆಕ್ಟ್ ನೀವು ಹೇಳ್ತಾ ಉತ್ತರ ಹೇಳ್ಬೇಕು. ಗೊತ್ತಾಗ್ಲಿಲ್ವಾ? ಮೇಘನಾ ರಾಜ್. ಓಕೆ, ಮೇಘನಾ ರಾಜ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಇನ್ನು ಚಿತ್ರ ಜಗತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಇದು ಒಂದು ಫಿಲಿಂ ಹೆಸರು. ಈ ಚಿತ್ರ ನೋಡಿ, ಆ ಚಿತ್ರ ಯಾವುದು ಅಂತ ಹೇಳಿ ಹೇಳ್ಬೇಕು. ಸಮಯ ಮುಗಿತಾ ಇದೆ. ಗೊತ್ತಾಗ್ಲಿಲ್ವಾ? ಹೇಳ್ತೀರಾ? ಯಾರಾದ್ರೂ ಬೇರೆಯವ್ರು ಹೇಳ್ತೀರಾ? ಹೃದಯ ದೀಪ. ಹೃದಯ ದೀಪ. ಹೃದಯ ದೀಪ. ಸುಕುಮಾರ್. ನೀವೇನೋ ಹೇಳಿದ್ರಿ? ಹೃದಯ ದೀಪ, ದೀಪದ ನೆರಳು. ನೀವು? ಒಂದೇ ಇರೋದು ಸರ್ ಅಲ್ಲಿ. ಓಕೆ, ಹಾಗಿದ್ರೆ ಉತ್ತರ ನೋಡ್ಬಿಡೋಣವಾ? ಓಕೆ, ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಹೃದಯ ದೀಪ. ಇದು ನಮ್ಮ ಚಿಕ್ಕಪ್ಪ ಸುಕುಮಾರ್ ಅವ್ರು, ನಮ್ಮ ಚಿಕ್ಕಪ್ಪ. ಓಕೆ ಓಕೆ ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಇನ್ನು 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಆ ರೌಂಡ್ ಹಾಕಿದೀವಲ್ಲ, ಆ ನಟಿ ಯಾರು ಅಂತೇಳಿ ಹೇಳಬೇಕು. ತುಂಬಾನೇ ಸುಲಭ ಇದೆ ನೋಡಿ. ಗೊತ್ತಾಯ್ತಾ? ರಕ್ಷಿತಾ. ನಿಖಿತಾ. ನಿಖಿತಾ. ಲಿಖಿತಾ. ನಿಖಿತಾ. ನಿಖಿತಾ. ರಕ್ಷಿತಾ. ರಕ್ಷಿತಾ. ರಕ್ಷಿತಾ ಅಂತಾನೆ ತಗೊಳ್ಳೋದಾ? ರಕ್ಷಿತಾ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದ್ಯಾ ನೋಡೋಣ. ಸರಿಯಾದ ಉತ್ತರ. ಸೊ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನೀವು ಪಡೆದಿದ್ದೀರಾ. ಓಕೆ, ಕಂಗ್ರಾಟ್ಸ್. ಓಕೆ, 3 ಸುತ್ತು ಬಹಳ ಯಶಸ್ವಿಯಾಗಿ ಮುಗಿಸಿದ್ದೀವಿ. ಈಗ 4ನೇ ಸುತ್ತಿಗೆ ಹೋಗುವಂಥ ಸಮಯ. ಇದಂತರೂ ಭಯಂಕರವಾಗಿರುತ್ತೆ, ಮೊದಲೇ ಹೇಳ್ತಾ ಇದ್ದೀನಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಓಕೆ, 4ನೇ ಸುತ್ತು ನಟ ಭಯಂಕರ. ಓಕೆ, ನಿಮ್ಮ ಗುಂಪಿಂದ ಯಾರು ನಟನೆ ಮಾಡಿ ತೋರಿಸೋದಕ್ಕೆ ಬರ್ತಾ ಇದ್ದೀರಾ? ಬನ್ನಿ. ಕೊಡಿ.
ಬಿಡಬಾರ್ದು. ಫಸ್ಟ್ ಇದು ಮಾಡಬೇಕು, ಬಾಯಿ ಬಿಡಬಾರ್ದು, ಹಾಗೆ ಆ್ಯಕ್ಷನ್ ಮಾಡಬೇಕು. ಓಕೆ, ಈಗ ನಿಮ್ಮ ಸಮಯ ಶುರುವಾಗ್ತಾ ಇದೆ. ಬಾಯಲ್ಲಿ ಹೇಳಾಗಿಲ್ಲ. ಬಾಯಲ್ಲಿ ಹೇಳಾಗಿಲ್ಲ. ಒಗ್ಗಟ್ಟು. ಅದು ಬಿಟ್ಟು ಬೇರೆ ಇನ್ನೇನು ನೋಡಿ. ಬಾಯಲ್ಲಿ ಹೇಳ ಆಗಿಲ್ಲ. ಹೇಳ್ತಾ ಇದ್ದೀರಾ, ಹೇಳ ಆಗಿಲ್ಲ ಬಾಯಲ್ಲಿ. ಬೇರೆ ತೋರಿಸಿ, ಏನಾದ್ರು ಹಂಗೆ ಆ್ಯಕ್ಷನ್ ಮಾಡಿ ಸ್ವಲ್ಪ. ಹಾಂ, ಮಾತಾಡೋ ಆಗಿಲ್ಲ, ಬಾಯಲ್ಲಿ ಹೇಳ ಆಗಿಲ್ಲ. ನೋಡಿ, ಈ ಕಡೆ ತಿರುಗಿ, ಇಲ್ಲಿ ತಿರುಗಿ. ಜೊತೆ ನಾವೆಲ್ಲ ಒಂದೇ. ಓಕೆ ಓಕೆ, ಟೈಮ್ ಮುಗ್ದಿದೆ. ಈಗ ಒಂದು ಕ್ಲೂ ಕೊಡ್ತೀನಿ. ಪ್ರಜ್ವಲ್ ದೇವರಾಜ್ ನಟಿಸಿದಂತಹ ಸಿನಿಮಾ ಇದು. ಅದು ಅವನು ಜೊತೆ ಇದ್ರಲ್ಲ ಇಬ್ರು. ಹಾಗೆ ಎರಡನೇ ಕ್ಲೂ, ಜವಾಬ್ ಜೊತೆ ಬಳಸುವ ಪದ ಇದು. ನಾವು ನೋಡೋದಲ್ಲ. ಜೈ ಅಲ್ಲ, ಅದಲ್ಲ. ಈ ಸಂಜೆ ಓಕೆ, ಬೇರೆ ಯಾರಾದರೂ ಹೇಳ್ತೀರಾ? ಸವಾಲ್. ಓಕೆ, ಸವಾಲ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ, ಸವಾಲ್. ಓಕೆ, ನೆಕ್ಸ್ಟ್ ನೋಡಿ, ಸ್ವಲ್ಪ ಬೇರೆ ಆಕ್ಷನ್. ಫಸ್ಟ್ ಎಷ್ಟು ಪದ ಇದೆ ಏನು ಅಂತ ಹೇಳಿದ್ರೆ ನಿಮ್ಮ ಸಮಯ ಈಗ ಶುರುವಾಗುತ್ತೆ. ಹೇಳೋ ಆಗಿಲ್ಲ, ಜಸ್ಟ್ ಆ್ಯಕ್ಷನ್ ಮಾಡಿ ತೋರಿಸ್ಬೇಕಷ್ಟೆ. ಮೂರು ಜನ್ಮ. ಎಲ್ಲಾದ್ರೂ ಅಂದರೆ ನನಗೆ ಏನಕ್ಕೆ ಸಂಬಂಧ ಯಾವುದು? ಒಂದೇ ಒಂದು ಮಾತಾ? ಮೂರು ಜನ್ಮ. ಮೂರು ಜನ್ಮ. ಮೂರು ಜನ್ಮ. ಪುನರ್ಜನ್ಮ. ಕರೆಕ್ಟ್. ಅಷ್ಟೇ, ಮುಗಿದು. ಓಕೆ, ಸಮಯ ಮುಗಿದಿದೆ. ಇದು ಸುದೀಪ್ ಅವರು ನಟಿಸಿದಂತಹ ಸಿನಿಮಾ ಇದು. ಸೈ. ಬೇರೆ ಆಪ್ಷನ್ ಹೊಳೆಯುವಂಥದ್ದು. ನೋಡಿ, ಆ ಒಂದು ಪದದಲ್ಲಿ ಬರುವಂಥ ಇದರಲ್ಲಿ ಯಾವ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ. ಓಕೆ, ಬೇರೆ ಯಾರಾದ್ರೂ? ಮಾಣಿಕ್ಯ. ಓಕೆ, ಮಾಣಿಕ್ಯ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ ಮೂರನೇ ತಂದವರು. ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತೇಳಿ. ಮಾಣಿಕ್ಯ ಸರಿಯಾದ ಉತ್ತರ. ತೋರಿಸಿದೆ. ಓಕೆ, ನೀವು ಬಾಯಿ ಬಿಡೋ ಆಗಿಲ್ಲ, ಆ್ಯಕ್ಷನ್ ಮಾಡಿ ತೋರಿಸ್ಬೇಕು. ಓಕೆನಾ? ಮೂರನೇ ಪ್ರಶ್ನೆ ಬನ್ನಿ. ತುಂಬ ಈಸಿ. ಓಕೆ, ನೋಡಿ ಅವ್ರು ಏನು ಆ್ಯಕ್ಷನ್ ಮಾಡ್ತಾ ಇದ್ದಾರೆ. ಅಡಿಗೆ ತರಕಾರಿ. ಹೇಳಿ, ಕರೆಕ್ಟ್ ಹೇಳಿ, ಹೇಳಿ. ಏನೋ ಹೇಳಿದ್ರಲ್ಲ ಫಸ್ಟ್, ಹೇಳಿದ್ರಲ್ಲ, ಹೇಳಿ. ರುದ್ರಾಕ್ಷಿ. ಕರೆಕ್ಟಾಗಿ ನೋಡಿ, ಅವ್ರು ಆ್ಯಕ್ಷನ್ ಮಾಡ್ತಿರೋದು ಕರೆಕ್ಟಾಗಿ ನೋಡಿ, ಅದೇನು ಅಂತ ಹೇಳಿ. ರುದ್ರಾಭಿಷೇಕ. ರುದ್ರಾಭಿಷೇಕ. ನೋಡಿ, ಅದರಲ್ಲೇ ಇಕ್ಕಿದ್ರು. ಅದು ಊಟ ದೋಸೆ, ನೀರು ದೋಸೆ. ನೀರು ದೋಸೆ
ಏನಂತಾರೆ ಅದಕ್ಕೆ? ಸಾಂಬಾರ್, ಅನ್ನ ಸಾರು. ಮೊದಲ ಸುಳಿವು ಪ್ರಕಾಶ್ ರೈ ಅವರು ನಟಿಸಿದಂತಹ ಸಿನಿಮಾ ಇದು. ಅವರಿಬ್ಬರು ಒಗ್ಗರಣೆ ಒಗ್ಗರಣೆ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಒಂದು ಸುಳಿವು ತೆಗೆದುಕೊಂಡು ಕೊಟ್ಟಿರೋದ್ರಿಂದ 15 ಅಂಕ ನಿಮಗೆ ಬರುತ್ತೆ. ಓಕೆನಾ? ಸರಿ, ಇನ್ನು ನಿಮ್ಮ ತಂಡದಿಂದ ಯಾರು ಬರ್ತೀರಾ ಬನ್ನಿ. ಬಾಯಿ ಬಿಡೋ ಆಗಿಲ್ಲ, ಜಸ್ಟ್ ಆ್ಯಕ್ಷನ್. ನಿಮ್ಮ ಇಲ್ಲೇ ಬನ್ನಿ, ಇಲ್ಲೇ ಇಟ್ಕೊಳ್ಳಿ ಸರ್. ಓಕೆ, ನಿಮ್ಮ ಸಮಯ ಈಗ ಶುರುವಾಗುತ್ತೆ. ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ. ಎಷ್ಟು ಅಕ್ಷರ? ಒಂದೇ ಅಕ್ಷರ. ಡ್ಯಾಶ್ ಡ್ಯಾಶ್ ಅಪಘಾತ. ಕರೆಕ್ಟಾಗಿ ತೋರಿಸ್ತಾ ಇರೋರು ನೋಡಿ, ಅದಕ್ಕೆ ಏನೇನು ಹೇಳ್ತಾರೆ ಆ ಪದಗಳು. ಡ್ಯಾಶ್ ಏನು ಹೇಳ್ತಾರೆ ಪದಗಳು ಅದಕ್ಕೆ ಬೇರೆ ಬೇರೆ. ಸೊ ಮೊದಲ ಸುಳಿವು ಮಾಲಾಶ್ರೀ ಅವರು ನಟಿಸಿದಂತಹ ಸಿನಿಮಾ ಇದು. ಮಾಲಾಶ್ರೀ ಅವರು ಮೊದಲನೇ ಫಿಲ್ಮ್, ಮೊದಲನೇ ಸುಳಿವು. ಜಗಳವನ್ನು ಕೂಡ ನೆನಪಿಸಿಕೊಳ್ಬಹುದು. ಎರಡನೇ ಸುಳಿವಿದು. ಎಷ್ಟು ಅಕ್ಷರ? 3 ಅಕ್ಷರ, 1 ಪದ. ಮಹಾಕಾಳಿ. ಓಕೆ, ಹಾಗಿದ್ರೆ ಸರಿಯಾದ ಉತ್ತರ ನೋಡ್ಬಿಡೋಣವಾ? ಓಕೆ, ಇಲ್ಲ, ಸರಿಯಾದ ಉತ್ತರ ನೋಡ್ಬಿಡೋಣ. ಓಕೆ, ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಘರ್ಷಣೆ. ಓಕೆ, ಘರ್ಷಣೆ ಅದು ಉತ್ತರ. ಪಾಪ ಆಕ್ಟ್ ಮಾಡ್ತಾರೆ, ತೋರಿಸ್ತಾ ಇದ್ದಾರೆ. ಓಕೆ, ಇನ್ನು ನೆಕ್ಸ್ಟ್. ನಿಮ್ಮ ಸಮಯ ಈಗ ಶುರು. ಹುಚ್ಚ. ಓಕೆ, ಹುಚ್ಚ ಅಂತೇಳಿ ಉತ್ತರವನ್ನ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಸದ್ಯದಕ್ಕೆ ಬೇಗ ಉತ್ತರ ಹೇಳ್ಬಿಟ್ರಲ್ಲ. ಓಕೆ, ಇನ್ನು ಮುಂದಿನ ಪ್ರಶ್ನೆ. ನಿಮ್ಮ ಸಮಯ ಶುರುವಾಗ್ತದೆ. ಹಣ, ನಗದು. ಎಷ್ಟು ಅಕ್ಷರ? 4 ಅಕ್ಷರ. ರೂಪಾಯಿ. ಹಣ ಗಳಿಸಿ. ಇನ್ನು ಬೇರೆ ಏನೇನು ಹೇಳ್ತಾರೆ ನೋಡಿ. ಡ್ರೈವರ್. ಏನು ಹೇಳ್ತಾರೆ ಅದು ಎಲ್ಲದಕ್ಕೂ ಆ ಥರ ಇರೋದಕ್ಕೆಲ್ಲ. ಓಕೆ, ಮೊದಲನೇ ಸುಳಿವು ಕೋಮಲ್ ನಟನೆಯ ಸಿನಿಮಾ ಇದು. ಗೋವಿಂದ. ಇನ್ನು ಎರಡನೇ ಸುಳಿವು ದುಡ್ಡೇ ದೊಡ್ಡಪ್ಪ. ಲಕ್ಷ್ಮೀ ಕಟಾಕ್ಷ. ಇಷ್ಟು ಹೇಳಿದ್ಮೇಲೆ ಆನ್ಸರ್ ಇರಲೇಬೇಕು. ಬೇರೆ ಯಾರಾದ್ರೂ ಹೇಳ್ತೀರಾ? ರೂಪಾಯಿ ರಾಜ. ರೂಪಾಯಿ ಅಲ್ಲ. ಓಕೆ, ಹಾಗಿದ್ರೆ ಉತ್ತರ ನೋಡೋಣವಾ? ಓಕೆ, ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಕರೋಡ್ಪತಿ.
ಅದನ್ನೇ ಹೇಳೋಣ. ಓಕೆ ಮೇಡಮ್ ತುಂಬಾ ಚೆನ್ನಾಗಿ ಅಭಿನಯಿಸಿ ತೋರಿಸಿದ್ದೀರಾ. ಓಕೆ ಸರಿಯಾಗಿ ತೋರಿಸಿದ್ದೀರಾ. ನಿಮ್ದ್ರಲ್ಲಿ ಏನು ಓಕೆ ಸ್ವರಸಿಂಚನ ತಂಡ 3ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ದೀರಾ. ಓಕೆ ಈ ಕಡೆ ಸ್ವರಾಂಜಲಿ ಕುಟುಂಬದಿಂದ ಸರ್ ಆಲ್ರೆಡಿ ರೆಡಿ ಆಗಿದ್ದೀರಾ. ಹೀರೋ ಹೀರೋ ಯಾರು? ಹೀರೋ ಹೀರೋ ರಾಜ್ಕುಮಾರ್. ಸಮಯ ಶುರುವಾಗಿದೆ. ಪುನೀತ್ ರಾಜ್ಕುಮಾರ್. ಪವರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಓಕೆ ಉತ್ತರ ಸರಿಯಾಗಿದೆ ಸರ್. ನೀವು ನೋಡಿದ ತಕ್ಷಣ ಪವರ್ ಹೋಗ್ಬಿಡ್ತೇನೆ, ನಿಲ್ಲಿಸ್ತಾನೆ ಇಲ್ಲ ನೀವು. ತುಂಬಾ ಈಸಿ ಇದೆ. ಹೀರೋ 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 ಯಾರು? ನಮಸ್ತೆ ಮೇಡಮ್ ಅಂತ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರಾ ನೋಡೋಣ. ಉತ್ತರ ಸರಿಯಾಗಿದೆ. ಹೀರೋ ಹೀರೋ ಹತ್ರನೇ ಇದೆ. ನಿಮಗೂ ತೋರಿಸ್ಬಿಡಿ ಸರ್ ನೀವು. ರಾಜ್ಕುಮಾರ್ ನೋಡಿ ಈ ಥರನೂ ತೋರಿಸ್ಬೋದು. ಗಜಪತಿ ಫಸ್ಟ್ ಕ್ಲೂ ಮಹಾಭಾರತ ನೆನಪಿಸುವ ಪಾತ್ರ ಇದು. ಚಕ್ರವ್ಯೂಹ ಅಭಿಮನ್ಯು. ಓಕೆ ಅಭಿಮನ್ಯು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಒಂದು ಸುಳಿವನ್ನ ತಗೊಂಡು ನೋಡೋಣ ಉತ್ತರ ಸರಿಯಾಗಿದೆ ಅಂತೇಳಿ. ಉತ್ತರ ಸರಿಯಾಗಿದೆ. ಓಕೆ ಒಂದು ಸುಳಿವು ತಗೊಂಡಿರೋದ್ರಿಂದ 15 ಅಂಕ ನಿಮಗೆ. ರಾಗಲಹರಿ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಿ? ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಎಷ್ಟು ಸೂಪರ್ ಆಗಿ ತೋರಿಸ್ತಾ ಇದ್ದಾರೆ ಸರ್. ಓಕೆ ಜಂಬೂ ಸವಾರಿ ಅಂತ ಹೇಳ್ಬಿಟ್ಟು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಸಿನಿಮಾ ಅವ್ರು ಮಾಡೋ ಆಕ್ಷನ್ ಇಲ್ಲೇ ಕಂಡಿಡ್ಬೋದು. ಅಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಅಕ್ಷರ ಎಷ್ಟು? ರಾಕ್ಷಸ ಅಸುರನ ಗರ್ಜನೆ ಮಹೀಶ್ ಕರಡಿ ಕಾಂತಾರ. ಓಕೆ ಮೊದಲನೇ ಕ್ಲೂ ದರ್ಶನ್ ಅವರು ಅಭಿನಯದ ಚಿತ್ರ ಇದು.
ಅಲ್ಲಿ ತೋರಿಸ್ತಾರೆ ನೋಡಿ. ಎರಡನೇ ಕ್ಲೂ ಪ್ರಕಾಶ್ ಅವರು ನಿರ್ದೇಶನದ ಚಿತ್ರ ಇದು. ಅಲ್ಲ ಇದು ಯಾರಾದ್ರೂ ಹೇಳ್ತೀರಾ? ಡೆವಿಲ್. ಡೆವಿಲ್ ಡೆವಿಲ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಅದು ಇನ್ನೂ ಬರಲಿಲ್ಲ. ಓಕೆ, ಡೆವಿಲ್ ಉತ್ತರ ಸರಿಯಾಗಿದೆ. ಆದರೆ ಬೇರೆ ತಂಡದವರು ಇದಕ್ಕೆ ಉತ್ತರ ಕೊಟ್ಟಿರೋದ್ರಿಂದ ನಿಮ್ಗೆ ಯಾವುದೇ ಅಂಕ ಬರೋದಿಲ್ಲ. ಓಕೆ, ಎಲ್ಲರೂ ಅವ್ರಿಗೆ ಕರೆಕ್ಟಾಗಿ ಆಪ್ಟಾಗಿ ತೋರ್ಸೋಕ್ಕಿರೋ ಬಂದಿರೋಂಥದ್ದೇ ಇದೆ ಎಲ್ಲದು. ಜೈ ಹಿಂದ್, ಜೈ ಜವಾನ್. ಗೊತ್ತಾಗ್ತಾ ಇಲ್ಲ, ಅವ್ರು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಹಿಂಗೆ ಅಂದ್ಬಿಟ್ಟು ಈ ಥರ ಅಂತ ಹೇಳಿ. ಓಕೆ, ಮೊದಲನೇ ಕ್ಲೂ ಶರಣ್ ನಟನೆಯ ಸಿನಿಮಾ ಇದು. ಸೊ ಎರಡನೇ ಕ್ಲೂ ಮಾಜಿ ಮುಖ್ಯಮಂತ್ರಿ ನೆನಪಾಗ್ತಾರೆ. ಜಯಲಲಿತಾ. ಓಕೆ, ಜಯಲಲಿತಾ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. 2 ಸುಳಿವನ್ನ ತೆಗೆದುಕೊಂಡಿರೋದ್ರಿಂದ 10 ಅಂಕಗಳು ನಿಮ್ಮ ತಂಡಕ್ಕೆ ಬರ್ತಾ ಇದೆ. ಓಕೆ ಸರ್, ತುಂಬಾ ಚೆನ್ನಾಗಿ ನಟನೆ ಮಾಡಿದ್ರು. ಮನೇಲಿ ಹಿಂಗೆ ಮಾಡ್ತೀರಾ? ಓಕೆ, 4 ಸುತ್ತುಗಳನ್ನು 4 ತಂಡಗಳು ಬಹಳ ಸೊಗಸಾಗಿ ಆಡಿದ್ದೀರಾ. ಬಹಳ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಸೊ ಈಗ ಯಾವ್ಯಾವ ತಂಡ ಎಷ್ಟೆಷ್ಟು ಅಂಕ ಗಳಿಸಿದೆ ಅನ್ನೋದನ್ನ ನೋಡ್ಬಿಡೋಣ. ಓಕೆ, ಮೊದಲನೇದಾಗಿ ಸ್ವರ ಮಾಧುರ್ಯ ಕುಟುಂಬ ಎಷ್ಟು ಅಂಕ ಗಳಿಸಿದೆ ಅಂತ ನೋಡೋಣ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ಕುಟುಂಬದವರು ಮೊದಲನೇ ಸ್ಥಾನ ಪಡೆದಿದ್ದಾರೆ ಅಂತ ತಿಳ್ಕೊಳ್ಳೋ ಸಮಯ. ಸೊ ಮೊದಲನೇದಾಗಿ 3ನೇ ಕುಟುಂಬ ಸ್ವರಾಂಜಲಿ ಕುಟುಂಬ 175 ಅಂಕವನ್ನು ಪಡೆದು ಮೊದಲನೇ ಸ್ಥಾನ. ಕಂಗ್ರ್ಯಾಚುಲೇಷನ್. ಹಾಗೆ ಇನ್ನು 2ನೇ ಸ್ಥಾನವನ್ನು ರಾಗಲಹರಿ ಕುಟುಂಬ ಪಡೆದುಕೊಂಡಿದೆ 150 ಅಂಕ ಪಡೆಯೋದ್ರ ಮೂಲಕ. ಇನ್ನು ಸ್ವರ ಮಾಧುರ್ಯ ಕುಟುಂಬ ನೀವು 125 ಅಂಕ ಪಡೆಯೋದ್ರ ಮೂಲಕ 3ನೇ ಸ್ಥಾನ ಪಡ್ಕೊಂಡಿದೆ. ಹಾಗೆ ಸ್ವರ ಸಿಂಚನ ಕುಟುಂಬ 100 ಅಂಕ ಗಳಿಸೋದ್ರ ಮೂಲಕ 4ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಬಹಳ ಖುಷಿಯಾಗಿದೆ. ಎಲ್ಲರಿಗೂ ಕೂಡ ಒಟ್ಟಲ್ಲಿ ಎಲ್ಲರೂ 100 ಬಾರಿಸಿದ್ದೀರಾ ಅಲ್ವಾ? ಹೌದು. ಓಕೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನೀವೇನೇನು ಅಂದ್ಕೊಂಡಿದ್ರೋ ಎಲ್ಲದೂ ಕೂಡ ಸಕ್ಸಸ್ ಆಗಲಿ ಅಂತಲೇ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ದೀಪಾವಳಿಯ ವಿಶೇಷ ಕಾರ್ಯಕ್ರಮ ಸಿನಿ ಕ್ವಿಜ್ ಮುಗಿಸುವಂತಹ ಸಮಯ ಬಂದಾಯಿತು. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.